ಟ್ಯಾಕ್ಸಿ ಸ್ಟ್ಯಾಂಡ್ ಎಲ್ಲಿ ಇರ್ಬೇಕಂದ್ರೆ ಅದು ಅಲ್ಲೇ ಇದ್ರೆ ಚಂದ. ಈಗ ನಾವು ಜಾಗ ಬಿಡ ಅಂತಾರೆ, ನಾವು ಬಿಡೋಕೆ ಏನು ತೊಂದರೆ ಇಲ್ಲ ರೀ, ಬಟ್ ನಮ್ಗೆ ಜಾಗ ಎಲ್ಲೈತ್ರಿ ಅದನ್ನು ಸಿಸ್ಟಮ್ ನಮ್ಗೆ ತೋರಿಸ್ಕೊಡ್ಬೇಕು, ಗೌರ್ಮೆಂಟ್ ತೋರಿಸ್ಕೊಡ್ಬೇಕು ನಮಗೆ. ಈಗ ನಾವು ಯಾರೋ ನಮ್ಮ ಮನೆ ಮುಂದ್ಗಡೆ ಒಂದು 10 ನಿಮಿಷ ಬಂದು ಯಾವನಾದ್ರು ಬೇರೆ ಒಂದು ಕುಂದ್ರೆ ನಾವೇ ಎತ್ತು ಬಂದ್ಬಿಡ್ತೇವೆ. ಅಂಥದ್ರಾಗ ನಾವು ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ಕುಂದಿರ್ತೇವೆ ಅಂತ ಅಸಾಧ್ಯದ ಮಾತ್ರ. ಸೊ ಅವರಾಗಲೇ ನಮ್ಗೆ ಬಂದು ಇದು ಜಾಗ ನಿಮ್ಗೆ ಹಿಂಗೆ ನಾವು ಅಲಾಟ್ಮೆಂಟ್ ಮಾಡೀವಿ, ಇಲ್ಲಿ ಇಲ್ಲಿ ಮುಂದಿನ ಜೀವನ ಇಲ್ಲಿ ನಡೆಸ್ಕೊಡಿ ಅಂತ ಹೇಳ್ಬೇಕು. ಬಟ್ ಪ್ರತಿ ಸಲನೂ ಇವರು ನಾವು ಬಂದಾಗ ನಮ್ಮನ್ನು ಎಲ್ಲೋ ಒಂದು ಕಡೆ ಹತ್ತಿಕ್ಕಿ ತುಳಿದು ಬೇರೆಯವ್ರದ್ದು ಅಂದ್ರೆ ಈಗ ಡೆವಲಪ್ಮೆಂಟ್ ಮಾಡಕತ್ತಾರ ಅವರು. ಡೆವಲಪ್ಮೆಂಟ್ ಮಾಡಕತ್ತಾರ ಅಂತಂದ್ರೆ ಸಾಕಷ್ಟು ಐತ್ರಿ ನಾವು ಒಂದು ಡೆವಲಪ್ಮೆಂಟ್ ಮಾಡೋಕ್ಕೆ. ಬಟ್ 80 ಕುಟುಂಬಗಳನ್ನ ಹೊರಗೆ ಹಾಕಿ ಅವ್ರ ಜೀವನಕ್ಕೆ ಧಕ್ಕೆ ಮಾಡಿ ಅವ್ರನ್ನ ದಾರಿಗೆ ತಂದು ಡೆವಲಪ್ಮೆಂಟ್ ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ಇಲ್ಲೇ ನವಲಗುಂದೊಳಗೆ ಎಷ್ಟೋ ಪಾರ್ಕ್ ಹಾಳು ಬಿದ್ದಾವ್ರಿ ಸದ್ಯ ಕಣ್ಣು ಮುಂದೆ ಅದಾವು. ಹಾಂ, ಅದಕ್ಕೆ ಯಾಕೆ ಇಂಥ ಕೆಲಸ ಯಾಕೆ ಅಲ್ರಿ? ಜಾಗ ಅವ್ರು ಮಾಡಿಕೊಡ್ಬೇಕಂದ್ರೆ ಅದ ಇದ್ದ ಜಾಗದಾಗ ಮಾಡ್ಬೋದ್ರಿ, ಏನೂ ತೊಂದರೆ ಇಲ್ರಿ. ಅಲ್ಲಿ ಏನು ತೊಂದರೆ ಐತೆ ಹೇಳ್ರಿ? ಈಗ ಅವ್ರಿಗೆ ಜಾಗ ಇಲ್ರಿ ಹೋಗಕ್ಕಂತ ಹೇಳ್ತಾರೆ. ಕೋಡಿ ಅಂತಲ್ಲ ಅಷ್ಟು ಜಾಗ ಐತಿ, ಮೇನ್ ಗೇಟ್ ಮಾಡ್ಯಾರ. ಗೇಟ್ನಾಗೂ ಸಣ್ಣ ಗೇಟ್ನು ಅದಾವು, ದೊಡ್ಡ ಗೇಟ್ನು ಅದಾವು. ಕೌಂಟ್ರ್ ಮಾಡ್ಬೇಕಂತಾರೆ. ಕೌಂಟ್ರ್ ಮಾಡೋಕೆ ಅದೇ ಜಾಗನ ಪರ್ಟಿಕ್ಯುಲರ್ ಆಗಿ ಆರಿಸ್ಕೊಂಡಿದ್ದು ಯಾಕೆ? ಏನು ಕಾರಣ? ಜಾಗ ಸಾಕಷ್ಟು ಐತಲ್ರಿ, ಏನು ಬಿಡೋ ಸ್ಟ್ಯಾಂಡಿಗೆ ಅಂತೇಳಿ ಒಂದು 10 ಎಕರೆ ಜಾಗ ಕೊಟ್ಟಿಲ್ಲ ಅವ್ರು ನಮ್ಗೆ. 10 by 10 ಇಲ್ರಿ. ಅದು ಸ್ಟ್ಯಾಂಡ್ ನೋಡಿದ್ರೆ ಸ್ಮಶಾನ ಇದ್ದಂಗೆ ಐತ್ರಿ. ಅದು ಸ್ಟ್ಯಾಂಡ್ ಅನ್ನೋ ಒಂದು ರೀತಿನೇ ಇಲ್ರಿ. ಅದು ಆ ರೀತಿ ಒಳಗೆ ನಾವು ಗಾಡಿ ಹಚ್ಕೊಂಡು ಜೀವನ ಮಾಡ್ತೀವಲ್ಲ. ಬೆಳಗ್ಗೆ ಆದ ತಕ್ಷಣ ಅಲ್ಲಿ ಒಂದು ತನ್ನಕ್ಕೆ ಬರ್ತೀವಿ. ಈಗ ಅಲ್ಲಿಂದ ತೆಗಿಯಂತ ನಾವು ಎಲ್ಲಿಗೆ ಹೋಗೋದ? ನಮ್ಮ ಪರಿಸ್ಥಿತಿನ ಕೇಳೋರಿಲ್ದಂಗೆ ಆಗ್ಯಾರ. ಪ್ರತಿಯೊಬ್ಬರು ಅದಾರ ಇಲ್ಲಿ, ನಮ್ಮವ್ರು ಅದಾರ, ಎಲ್ಲರೂ ನಮ್ಮವ್ರು ಇಲ್ಲ. ಬಟ್ ನಮ್ಮವ್ರು ನಮಗೆ ಯಾಕೆ ನೋಡೋದು? ನಾವೇನು ಸ್ವಂತಕ್ಕಾಗಿ ಕೇಳತ್ತಿಲ್ಲ ರೀ ಇದನ್ನು. ಹಾಂ, ಉಪಜೀವನ, ಸಾರ್ವಜನಿಕರು ಉಪಜೀವನ ರೀ ಇದು. ಇನ್ನು ಎಲ್ಲಿ ಹೋಗನ್ರಿ? ಪ್ರತಿಯೊಂದು ಊರಾಗೂ ಸ್ಟ್ಯಾಂಡ್ 2 ಅದಾವು, ನಮಗೆ ಒಂದಕ್ಕನೇ ಇಲ್ಲ. ಇವ್ರಿಗೆ ಏನಾಗ್ಬಿಡೋದಂದ್ರೆ ನಾವು ಪ್ರತಿ ಸಲ ಬಂದು ಹೇಳಿ ಹೋಗ್ತೇವಲ್ರಿ, ಅದ್ರ ಬಗ್ಗೆ ಏನಿಲ್ಲ. ಹಾಂ ಆಯ್ತು ಮಾಡ್ತೇವೆ, ನಾನು ಅವಾಗ ಬರ್ತೀನಿ, ಇವಾಗ ಬರ್ತೀನಿ, ಅಲ್ಲಿ ಹೇಳ್ತೀನಿ, ಇಲ್ಲಿ ಬರೀ ಇದಾಗೈತೆ ರೀ. ಬಟ್ ಏನೋ ಅದು ಡೆವಲಪ್ಮೆಂಟೇ ಇಲ್ಲ, ವಿಷಯದ ಬಗ್ಗೆ ಡೆವಲಪ್ಮೆಂಟೇ ಇಲ್ಲ. ಎದಕ್ಕೆ ಡೆವಲಪ್ಮೆಂಟ್ ಮಾಡಕ್ಕಂತಾರಂದ್ರೆ ನಮ್ಮನ್ನು ಯಾವಾಗ ಇವ್ರು ಹೊರಗೆ ಹಾಕ್ತಾರೆ, ನಮ್ಮನ್ನು ಯಾವಾಗ ಇವ್ರು ಹೊರಗೆ ಬೀಳಿಸ್ಬೇಕು, ಅಲ್ಲಿಂದ ಜಾಗ ಅದನ್ನು ಅತಿಕ್ರಮಣ ಮಾಡ್ಕೋಬೇಕು. ಒಪ್ಕೊಂತೇವೆ, ಅದು ಗೌರ್ಮೆಂಟ್ ಜಾಗ ಇರಲಿ ಮತ್ತೊಬ್ಬರದೇ ಇರಲಿ, ಏನೋ ಅಲ್ಲಿ ನಾವು ಸ್ವಂತಕ್ಕಾಗಿ ಏನೂ ಬಳಸಕತ್ತಿಲ್ಲ. ಇಲ್ಲ ಅದು ಮುನ್ಸಿಪಾಲಿಟಿ ಅಥವಾ ದೇಸಾಯ ಅದ ಹೇಳಿದಾರೆ ನಮ್ಗೆ. ಅದನ್ನ XYZ ಆಗಿ ಹೇಳಿದೆ ನಾನು. ಗೌರ್ಮೆಂಟ್ ಇರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು, ಇನ್ನೊಂದು ದೇಸಾಯ ಇರೋದು ಅದು